ಟುಡೇ ಇವತ್ತೇನು ಡಿಸ್ಕಸ್ ಮಾಡಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ನಿಮ್ಗೆ ಫಸ್ಟ್ ಟಾಪಿಕ್ ಅದ ಬೇಸಿಕ್ ಕಾನ್ಸೆಪ್ಟ್ಸ್. ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಒಳಗೆ ನಿಮ್ಗೆ ಇಂಪಾರ್ಟೆಂಟ್ ಏನು ಬರ್ತದೆ ಅಂದ್ರೆ ಒಂದು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಪ್ರೊವಿಷನ್ಸ್ ರಿಲೇಟೆಡ್ ಟು ದ ಪಾರ್ಟ್ನರ್ಶಿಪ್ ಡೀಡ್. ಇವು 5 ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಒಳಗೆ ನಿಮಗೆ ಥಿಯರಿ ಪಾರ್ಟ್ ಒಳಗೆ ಇದು ಇಂಪಾರ್ಟೆಂಟ್ ಆಗ್ತದೆ. ಸೊ ಮೀನಿಂಗ್ ಪಾರ್ಟ್ನರ್ಶಿಪ್ ಮೀನಿಂಗ್, ಇಬ್ಬರು ಜನ ಕೂಡಿ ಪಾರ್ಟ್ನರ್ಸ್ ಒಬ್ಬರ ಮೊದಲು ಬಿಸ್ನೆಸ್ ಮಾಡ್ತಿರ್ತಾರೆ, ಒಬ್ಬರ ಬಿಸ್ನೆಸ್ ಮಾಡೋದಕ್ಕೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ ನಾವು, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಕರಿತೀವಿ, ಹೌದಾ? ಸೊ ನೀವು ಇಫ್ ವಾಂಟ್ ಟು ಎಕ್ಸ್ಪಾಂಡ್ ಯುವರ್ ಬಿಸ್ನೆಸ್, ನೀವು ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡ್ಬೇಕನ್ನತ್ತೀರಿ ಅಥವಾ ಬೇರೆ ಬೇರೆ ಬ್ರಾಂಚಸ್ ಬೇಕನ್ನತ್ತೀರಿ ಅಥವಾ ಇನ್ಸಫಿಷಿಯೆಂಟ್ ಆಫ್ ಕ್ಯಾಪಿಟಲ್ ನಿಮಗೆ ಎದುರಾಗ್ತದೆ, ಫಂಡ್ ಜಾಸ್ತಿ ಬೇಕಾಗ್ತದೆ, ಆ ಉದ್ದೇಶಕ್ಕೆ ಏನು ಮಾಡ್ತೀರಿ ಅಂದ್ರೆ ನೀವು ಇನ್ನೊಬ್ಬನ ಸಾಥಿಗೆ ತಗೊಂತೀರಿ. ಯು ವಾಂಟ್ ಟು ಟೇಕ್ ಅನದರ್ ಪರ್ಸನ್ ಟು ಜಾಯಿನ್ ದ ಆರ್ಗನೈಸೇಷನ್. ಅವಾಗ ಇಬ್ಬರು ಅಥವಾ ಕಿಂತ ಹೆಚ್ಚಿಗೆ, ಇಬ್ಬರು 3 ಜನ ಇರ್ಬೋದು, 4 ಜನ ಇರ್ಬೋದು, 10 ಜನ ಇರ್ಬೋದು, ಮಿನಿಮಮ್ 2 ಪರ್ಸನ್ಸ್ ಇಬ್ಬರು ಕೂಡಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ನಿಮ್ಮೊಳಗೊಂದು ಒಪ್ಪಂದ ಆಗ್ತದೆ, ಅದಕ್ಕೆ ಅಗ್ರಿಮೆಂಟ್ ಅಂತ ಕರಿತೀವಿ, ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಎದಕ್ಕೆ ಅಗ್ರಿಮೆಂಟ್ ಆಗ್ತದೆ? ಟು ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಪ್ರಾಫಿಟ್ ಮತ್ತು ಲಾಸನ್ನು ಶೇರ್ ಮಾಡ್ಲಿಕ್ಕೆ ಆಗ್ತದೆ, ಟು ಶೇರ್ ದ ಪ್ರಾಫಿಟ್ ಆರ್ ಲಾಸಸ್ ಇನ್ ಅಗ್ರೀಡ್ ರೇಷಿಯೋ. ಒಂದು ನಿಮ್ಮೊಳಗೆ ಒಪ್ಪಂದ ಮಾಡ್ಕೊತೀರಿ, ನಾ ಇಷ್ಟು ಕ್ಯಾಪಿಟಲ್ ಹಾಕ್ತೀನಿ, ನೀ ಇಷ್ಟು ಕ್ಯಾಪಿಟಲ್ ಹಾಕಿದಿ, ನಾ ಇಷ್ಟು ವರ್ಕ್ ಮಾಡ್ತೀನಿ, ನೀ ಇಷ್ಟು ವರ್ಕ್ ಮಾಡ್ತೀನಿ, ನಮ್ಮ ಪ್ರಾಫಿಟ್ ಶೇರಿಂಗ್ ಇಷ್ಟು ಇಟ್ಕೊಳ್ಳೋಣ, 2:3 ಇರ್ಬೋದು, ಈಕ್ವಲಿ ಇರ್ಬೋದು, 1:2 ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ ದ ರೀಸನ್. ನೀವು ಹೆಂಗೆ ಒಪ್ಪಂದ ಮಾಡ್ಕೊತೀವಿ ಒಂದು ರೇಷಿಯೋಕ್ಕೆ ನೀವೇನು ಅಗ್ರೀಡ್ ಆಗ್ತೀವಿ. ಆ್ಯಕ್ಟಿಂಗ್ ಫಾರ್ ಆಲ್, ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂದ್ರೆ ಎಲ್ಲರ ಪರವಾಗಿ ಒಬ್ಬ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಆಲ್ ಆರ್ ಆ್ಯಕ್ಟಿಂಗ್, ಅಥವಾ ಎಲ್ಲ ಪಾರ್ಟ್ನರ್ಸು ಕೂಡಿ ಕೆಲಸ ಮಾಡ್ತಕ್ಕಂಥದ್ದು. ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಈ ಪಾರ್ಟ್ನರ್ಶಿಪ್ ಒಳಗೆ ಅನ್ಲಿಮಿಟೆಡ್ ಲೈಬಿಲಿಟಿ ಇರ್ತದೆ, ನೆನಪಿರಲಿ ನಿಮಗೆ. ಅನ್ಲಿಮಿಟೆಡ್ ಲೈಬಿಲಿಟಿ ಅಂತಂದ್ರೆ ಮನೆಯಾಗಿನ ಸ್ಪೂನ್ಸ್ ಅದಕ್ಕೆ ಬಿಡೋದಿಲ್ಲ ರೀ. ನಾಳೆ ಏನರ ಇನ್ ಕೇಸ್ ಆಫ್ ರೆಸೊಲ್ಯೂಷನ್ ಆಯ್ತು ನಿಮ್ಮ ಪಾರ್ಟ್ನರ್ಶಿಪ್ ಅಂತಂದ್ರೆ, ಇಫ್ ಯುವರ್ ಅಸೆಟ್ಸ್ ಆರ್ ಅನೇಬಲ್ ಟು ಮೀಟ್ ದ ಲೈಬಿಲಿಟೀಸ್, ಅಸೆಟ್ಸ್ ಆರ್ ಅನೇಬಲ್ ಟು ಮೀಟ್ ದ ಲೈಬಿಲಿಟೀಸ್ ಅಂದಾಗಂದ್ರೆ ನಿಮ್ಮ ಕಡೆ ಇರ್ತಕ್ಕಂಥ ಆಸ್ತಿ, ರೊಕ್ಕ, ಬ್ಯಾಂಕ್ ಬ್ಯಾಲೆನ್ಸು ಹೊರಗಡೆ ಕೊಡ್ತಕ್ಕಂಥ ಲೈಬಿಲಿಟಿನ ಅದು ಕೊಡ್ಲಿಕ್ಕೆ ಸಾಕಾಗಿಲ್ಲಪ್ಪ ಅಂತಂದ್ರೆ ನಿಮ್ಮ ವೈಯಕ್ತಿಕ ಆಸ್ತಿನ ಏನು ಮಾಡ್ತಾರಂದ್ರೆ ಮುಟ್ಗೋಲು ಆಗ್ತದೆ. ಮೊದಲು ನಿಮ್ಮ ಹೊರಗಡೆ ಏನೇನು ಆಸ್ತಿ ಅದಾವ, ಬಿಲ್ಡಿಂಗು, ಲ್ಯಾಂಡು, ಹೊಲ, ಮನಿ ಏನೇನು ಹೊರಗಡೆ ಅದಾವ ಅದನ್ನೆಲ್ಲ ಮಾಡ್ತಾರೆ. ಆದ್ಮೇಲೆ ಬಂಗಾರ, ಬೆಳ್ಳಿ, ವಜ್ರ ಏನೇನು ಇಟ್ಕೊಂಡಿರ್ತೀರಿ ಅದನ್ನು ತೊಗೊತಾರೆ. ಅದಕ್ಕೂ ಸಾಲಿಲ್ಪ ಅಂತಂದ್ರೆ ಇದ್ದ ಮನೆ ಒಳಗೆ ಬರ್ತಾರೆ, ಏನೇನು ಫರ್ನಿಚರ್ ಅದ, ಏನದ, ಆರ್ನಮೆಂಟ್ಸ್ ಏನೇನು ಎಲ್ಲ ಅವನು ತೊಗೊತಾರೆ. ಅದು ಸಾಲಿಲ್ಪ ಅಂತಂದ್ರೆ ಲಾಸ್ಟ್ ನಿಮ್ಮನ್ನ ಹೊರಗೆ ಹಾಕಿ ಲಾಕ್ ಹಾಕಿ ನಿಮ್ಮ ಕಿಸೆದಾಗಿಂದ ವಾಚು ಗೀಚು ಇವ್ನ ಕೊಡೋದಿಲ್ಲ. ಚಲೋ ಪೆನ್ 1000 ರೂಪಾಯಿ, 1 ಲಕ್ಷದ ಪೆನ್ ಸರಕಿದ್ರು ಕೊಡೋದಿಲ್ಲ. ಅಂದರೆ ಇದು ಅನ್ಲಿಮಿಟೆಡ್ ಲೈಬಿಲಿಟಿ, ಇಟ್ಸ್ ವೆರಿ ಡೇಂಜರಸ್. ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಈಗ ಸೆಕೆಂಡ್ ಮೂಮೆಂಟ್ ಒಳಗೆ ನಿಮ್ಗೆ ಏನು ಬರ್ತದಂದ್ರೆ, ಈಗ ವಿ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಅಗ್ರೀಡ್ ಅಂದ್ರೆ ಅಗ್ರಿಮೆಂಟ್ ಇರಬೇಕು, ಆ್ಯಂಡ್ ಅಗ್ರಿಮೆಂಟ್ ಇಟ್ ಶುಡ್ ಬಿ ಇನ್ ದ ರಿಟರ್ನ್, ನಾಟ್ ಇನ್ ದ ಓರಲ್. ಈಗ ನಾವು ಬಾಯಿ ಮತ್ತಲ್ಲಿ ಬೇಕಾದ ಹೇಳ್ತೇನೆ, ಏನು ತೋರಪ್ಪ ಇಬ್ಬರು ಕೂಡಿ ಪಾರ್ಟ್ನರ್ಶಿಪ್ ಮಾಡ್ಲಿಕ್ಕಿದ್ದೀವಿ, ನಿನಗೆ ಎಷ್ಟು ಬೇಕಷ್ಟು ತಗೋಪ್ಪ, ನಾನು ಖುಷಿ ಒಳಗಿದ್ದಾಗ ಬೇಕಾದ ಹೇಳ್ತೇನೆ ರೀ. ನಾನು ಪ್ರಾಫಿಟ್ ಬರಾಕತ್ತಾಗ ಸಂಬಂಧ ಇಲ್ರಿ, ಪ್ರಾಫಿಟ್ ಬರಾಕತ್ತಾಗ ಖುಷಿನೇ ಇರ್ತೈತೆ ರೀ. ಸಂಸ್ಥೆ ಬೆಳೀತಂದ್ರೆ ಭಾಳ ಪ್ರಾಫಿಟ್ ಬರಾಕತ್ತಂದ್ರೆ ಅವಾಗ ನಾವು ಏನು ಮಾಡ್ತೀವಿ ಅಂತ ತಕರಾರು ಶುರು ಮಾಡ್ತೀವಿ. ನಾ ಇಷ್ಟು ದುಡಿದ್ರು ನನಗಿಷ್ಟು ಕಡಿಮೆ ಅದಲ್ಲ, ನಾ ಮೊದಲ ಒಂದು ಇದ್ರಾಗ ಬರ್ದಿಟ್ಕೋಬೇಕಾಗಿತ್ತು, ಒಂದು ಸೈ ಮಾಡಿ ಇಟ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ನಮಗೆ ಏನು ಬೇಕು ಅಂದ್ರೆ ಪಾರ್ಟ್ನರ್ಶಿಪ್ಪಿಗೆ ಇಟ್ಸ್ ನೀಡ್ಸ್ ಏನು ಬೇಕು ಅಂತಂದ್ರೆ ಅಗ್ರಿಮೆಂಟ್ ಬೇಕಾಗ್ತದೆ. ಅಗ್ರಿಮೆಂಟ್ ಅಂದ್ರೆ ಒಪ್ಪಂದ ರೀ, ಇಬ್ಬರು ಪಾರ್ಟ್ನರ್ಸ್ ನಡುವೆ ಏನು ಬೇಕಾಗ್ತದೆ, ಒಪ್ಪಂದ ಬೇಕಾಗ್ತದೆ. ಸೊ ಅದಕ್ಕೆ ಏನು ಕರಿತೀವಿ ಅಂದ್ರೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಡೀಡ್ ಅಂದ್ರೆ ಪತ್ರ ರೀ, ಒಂದು ಹಾಳಿ ಒಳಗೆ ಬರ್ದಿರ್ತೀರಿ ನೀವು ಏನಂತ, ಇಟ್ಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನ್ರಿ, ಇಟ್ ಇಸ್ ಎ ರಿಟರ್ನ್ ಡಾಕ್ಯುಮೆಂಟ್, ಬರೆದಂಥ ಒಂದು ಪತ್ರ. ಏನೇನು ಬರೆದಿರ್ತಾರೆ ಅದ್ರಾಗ ಅಂತಂದ್ರೆ,
the rules and regulations which are following in the partnership, duties and the rights of the partnership, bylaws of the partnership ಅಂತ ಕರಿತೀವಿ ನಾವು. bylaws of the partnership. ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ ರೀ, ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳ್ತಾನೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತ 2 ಮಾರ್ಕ್ಸಿಗೆ ಕೇಳ್ತಾನೆ. ಒಂದು 2 ಸೆಂಟೆನ್ಸ್ ರೀ, 2 ಸೆಂಟೆನ್ಸ್ ಬರೆದ್ರೆ ಸಾಕು. ಇನ್ನು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ನಿಮಗೆ ಭಾಳ ಕೊಡ್ತಾನೆ, ಒಂದು 8 ಕೊಡ್ತಾನೆ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಏನಿರ್ತದೆ ರೀ, ನೇಮ್ ಆಫ್ ದ ಪಾರ್ಟ್ನರ್, ಅಡ್ರೆಸಸ್ ಆಫ್ ದ ಪಾರ್ಟ್ನರ್, ನೇಚರ್ ಆಫ್ ದ ಬಿಸ್ನೆಸ್, ದ ಟರ್ಮ್ ಆ್ಯಂಡ್ ಡ್ಯೂರೇಷನ್ ಆಫ್ ದ ಪಾರ್ಟ್ನರ್ಶಿಪ್, the duties and rights of the partners, salary remuneration whichever is paying to the partners. ಅಂದ್ರೆ ಯಾರ್ಯಾರಿಗೆ ನೀವು ಸ್ಯಾಲ್ರಿ ಕೊಡ್ತೀರಂತೀರಿ, ರೆಮ್ಯುನರೇಷನ್ ಕೊಡ್ತೇನಂತೀರಿ, ಕಮಿಷನ್ ಕೊಡ್ತೇನಂತೀರಿ, ಪಾರ್ಟ್ನರ್ಸಿಗೆ ಎಷ್ಟು ರೆಮ್ಯುನರೇಷನ್ ಕೊಡೋದು, ಎಷ್ಟು ಸ್ಯಾಲ್ರಿ ಕೊಡೋದು, ಎಷ್ಟು ಅವರಿಗೆ ಇಂಟ್ರೆಸ್ಟನ್ನು ಕೊಡ್ತೀರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಡಬೇಕು. ಸಪೋಸ್ ಸಂಸ್ಥೆಯಿಂದ ರೊಕ್ಕ ತಗೊಂಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟು ನಾವು ತಗೋಬೇಕಾಗ್ತದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ದ ಡ್ಯೂರೇಷನ್ ಆಫ್ ದ ಪಾರ್ಟ್ನರ್ಶಿಪ್, ಎಲ್ಲಿವರೆಗೆ ಇದು ಒಂದು ಪ್ರಾಜೆಕ್ಟ್ ಮುಗಿವರೆಗೂ ಅದನ್ನು, ಅಥವಾ ಯಾವುದೇ ಒಂದು ವರ್ಕ್ ಅದ, ಸ್ಪೆಸಿಫಿಕ್ ವರ್ಕ್ ಅದ, ಆ ವರ್ಕ್ ಮುಗಿವರೆಗೂ ಅದನ್ನು, ಅಥವಾ ಇದು ಡ್ಯೂರೇಷನೇ ಇಲ್ಲ, ಎಲ್ಲಿವರೆಗೂ ಜಗ್ತದ ಅಲ್ಲಿವರೆಗೂ. ಅದನ್ನೆಲ್ಲ ಬೈಲಾಸ್ ಏನು ಮಾಡ್ತಾರಂದ್ರೆ ಒಂದು ಕಡೆ ರಿಟರ್ನ್ ಮಾಡ್ತಾರೆ. ಲೇಟರ್ ಆನ್ ಏನಿರ್ತದೆ ಅದರೊಳಗೆ ದ ಬ್ಯಾಂಕ್ ಅಕೌಂಟ್ಸ್ ಯಾರು ಹ್ಯಾಂಡಲ್ ಮಾಡಬೇಕು, ಸೈನಿಂಗ್ ಅಥಾರಿಟಿ ಎಲ್ಲ ಪಾರ್ಟ್ನರ್ಸ್ದು ಇರಬೇಕು ಅಥವಾ ಒಬ್ಬರದ್ದು ಇರಬೇಕು. ನೀವು ಬ್ಯಾಂಕ್ ಒಳಗೆ ಹೆಂಗೆ ನೀವು ರೆಸೊಲ್ಯೂಷನ್ ಕೊಡ್ತೀರಿ, ಹಂಗೆ ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಪಾರ್ಟ್ನರ್ಸ್ ಸಹಿ ಇರ್ಬೇಕಂತ ಕೊಟ್ಟರೆ ಅಂದ್ರೆ ಪ್ರತಿ ಚೆಕ್ಕಿಗೂ, ಪ್ರತಿಯೊಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ ಏನಿರ್ಬೇಕಂದ್ರೆ ಎಲ್ಲ ಪಾರ್ಟ್ನರ್ಸ್ ಸಹಿ ಇರ್ಬೇಕಾಗ್ತದೆ. ನೀವು ಒಂದು ರೆಸೊಲ್ಯೂಷನ್ ಮಾಡಿ, ನಾವು ಅಥೆಂಟಿಕೇಶನ್ ಇಂಥವ್ರಿಗೆ ಸಹಿ ಮಾಡೋಕೆ ಏನು ಕೊಟ್ಟೇವಿ, ಪವರ್ಸ್ ಕೊಟ್ಟೇವಿ ಅಂತ ನೀವು ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಬ್ಯಾಂಕಿಗೆ ಕೊಟ್ಟಿರಪ್ಪ ಅಂತಂದ್ರೆ ಯಾವ ವ್ಯಕ್ತಿ ಹೆಸರಲ್ಲೇ ನೀವೇನು ಬ್ಯಾಂಕಿಂಗ್ ಕೊಟ್ಟಿರ್ತೀರಿ, ಹೆಸರು ಕೊಟ್ಟಿರ್ತೀರಿ, ಆ ವ್ಯಕ್ತಿ ಅಷ್ಟೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಿಗೆ ಸಹಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ದ ಸೇಮ್ ಅಪ್ಲಿಕೇಬಲ್ ಫಾರ್ ಆಲ್ ದ ಡಾಕ್ಯುಮೆಂಟ್ಸ್. ಎಲ್ಲ ಡಾಕ್ಯುಮೆಂಟ್ಸ್ ನೀವೇನು ಕರೆಸ್ಪಾಂಡೆಂಟ್ ಮಾಡ್ತೀರಿ, ನೀವು ರಿಜಿಸ್ಟ್ರಾರ್ ಕಳಿಸ್ಕೊಡ್ತೀರಿ, ಬೇರೆ ಬೇರೆ ಪ್ರಾಜೆಕ್ಟ್ ಒಳಗೆ ಬೇರೆ ಬೇರೆ ಕಡೆ ಏನು ಕಮ್ಯುನಿಕೇಷನ್ಸ್ ಮಾಡ್ತೀರಿ, ಅದಕ್ಕೆ ಸೈನಿಂಗ್ ಅಥಾರಿಟಿ ಯಾರ್ದು ಇರ್ಬೇಕು ಅನ್ನುವಂಥದ್ದು ಕೂಡ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಇರ್ತದೆ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಬೇಕಾಗ್ತದೆ, ಅಷ್ಟು ಪಾಯಿಂಟ್ಸ್ ನಿಮಗೆ ನಾಲೆಜ್ ಬೇಕಾಗ್ತದೆ ನಿಮಗೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 6 ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ಸಾಕ್ರಿ. 6 ಪಾಯಿಂಟ್ಸ್ ಯು ಶುಡ್ ಬಿ ರಿಮೆಂಬರ್. ಫಸ್ಟ್ ಒಂದು 6 ಪಾಯಿಂಟ್ಸ್ ರೀ. ಒಂದು ಕ್ಯಾಪಿಟಲ್, ಅಮೌಂಟ್ ಆಫ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ದ ಪಾರ್ಟ್ನರ್, ಆ್ಯಂಡ್ ಅಕೌಂಟಿಂಗ್ ಪೀರಿಯಡ್ ಯಾವ್ದು ಇರ್ತದೆ. ಮೂರನೇದು ನೇಮ್ ಆ್ಯಂಡ್ ಅಡ್ರೆಸಸ್ ಆಫ್ ದ ಪಾರ್ಟ್ನರ್, ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ದ ಪಾರ್ಟ್ನರ್, ಆ್ಯಂಡ್ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ರೇಟ್ ಇರ್ತದೆ ಅದು. ಒಂದು 6 ಪಾಯಿಂಟ್ಸ್ ನೆನಪಿಟ್ಕೊಂಡು ಸಾಕು. ಸೊ ಪಾರ್ಟ್ನರ್ಶಿಪ್